ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಲ್ಲಿ ರಾಮನಗರದ ಮಹೇಶ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ನೋಡಿ, ಇವಾಗ ಮಳೆ ಸರಿಯಾಗಿ ಆಗದ ಕಾರಣ 190 ಭಾಗ ಎಲ್ಲೂ ಬಿತ್ತನೆ ಕಾರ್ಯ ಆಗಿಲ್ಲ. ಈ ಸತಿ ನಿಜವಾಗ್ಲೂ ಬರಗಾಲನೇ. ರೈತರುಗಳು ಏನು ಮಾಡ್ತಾರೆ ಇಂಥ ಪರಿಸ್ಥಿತಿಲಿ? ಈಗ ಏನಾಗ್ತದೆ ಅಂತಂದರೆ, ಅವರು ಬೆಳೆದ ಬೆಳೆಗಳಿಗೂ ಬೆಲೆ ಇಲ್ಲ. ಈ ಸತಿ ಅಂತೂ ಏನೂ ಇಲ್ಲ, ಅವರು ಏನು ಬೆಳೆಯೋಕ್ಕೂ ಆಗ್ತಿಲ್ಲ, ಮಳೆ ಇಲ್ಲ, ಏನಿಲ್ಲ. ಅವ್ರ ಜೀವನ ಸಾಗಿಸೋದೇ ಕಷ್ಟ ಆಗ್ಬಿಟ್ಟದೆ. ನಾನೇನು ಕೇಳ್ಕೊತಾ ಇದ್ದೀನಿ ಅಂದರೆ, ನೀವು ನಿಜವಾಗ್ಲೂ ರೈತರ ಸಾಲನ ಮನ್ನಾ ಮಾಡಿ. ಸುಮಾರು ಜನ ರೈತರುಗಳು ಇವತ್ತು ತಮ್ಮ ವ್ಯವಸಾಯನೇ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಂದು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ, ತಮ್ಮ ಮನೆ ಸಂಸಾರ ನಿರ್ವಹಣೆಗೋಸ್ಕರ ಆಗಲಿ, ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡ್ತಂದು ಈಗ ಅವ್ರ ಪಾಡು ಹೇಳ್ತಿರ್ದಾಗದೆ. ನೀವು ಬೆಳೆ ಸಾಲ ಆದರೂ ಮನ್ನಾ ಮಾಡಿದ್ರೆ ಅವ್ರಿಗೆಷ್ಟೋ ಅನುಕೂಲ ಆಗ್ತದೆ. ಇಲ್ಲ ಅಂದರೆ ಅವರು ಇವಾಗ ಕಟ್ಟಿ ರಿನ್ಯೂವಲ್ ಮಾಡಿಸಿ ಅದು ಇದು ಅಂತ ಪಾಪ ಅವರು ಅವರೆಲ್ಲ ಪ್ರಾಣ ತಿಂತಾಯಿದ್ದಾರೆ. ದಯವಿಟ್ಟು ಕೇಳ್ತೇನೆ, ಅದನ್ನು ಕೆಲಸ ಮಾಡಿ. ಮತ್ತು ರೈತರಿಗೆ ಮುಕ್ತ ಮಾರುಕಟ್ಟೆ ಮಾಡಿಕೊಡಿ. ಮುಕ್ತ ಮಾರುಕಟ್ಟೆ ಅಂದರೆ ಮೋದಿಯವರು ಒಂದು ಸತಿ ಮಾಡಿದರು, ಅದೆಲ್ಲ ಗಲಾಟೆ ಮಾಡಿ ಎಲ್ಲ ನಿಂತೋಯ್ತು. ಮುಕ್ತ ಮಾರುಕಟ್ಟೆ ಅಂದರೆ ರೈತ ಮತ್ತು ಗ್ರಾಹಕರು ಮಧ್ಯವರ್ತಿಗಳು ಅವಳೆ ತಪ್ಪಿಸ್ಬೇಕು. ರೈತನೇ ಡೈರೆಕ್ಟಾಗಿ ಮಾರಬೇಕು ಮಾರುಕಟ್ಟೆಗಳಲ್ಲಿ. ಆಗ ಅವನಿಗೇನಾದ್ರು ಉಳಿದೋದ್ರೆ ಬೆಳೆಗಳು ಅಲ್ಲೊಂದು ಶೈತ್ಯಾಗಾರನ ಇಟ್ಟಿರ್ಬೇಕು. ಅಲ್ಲಿಟ್ಟು ತಿರ್ಗಾ ನೆಕ್ಸ್ಟ್ ದಿನನೋ ಮಾನ್ಯ ದಿನ ಮಾರಾಟ ಮಾಡಬೇಕು. ಆ ಥರ ಸೌಲಭ್ಯಗಳಂತೂ ಇಲ್ಲವೇ ಇಲ್ಲ. ಈಗ ಇನ್ನೂ ಇಂಥ ಪರಿಸ್ಥಿತಿ, ರೈತ ತಮ್ಮ ದಾಖಲಾತಿಗಳು ತಗೊಂಡು ನಮ್ಮ ಜಮೀನು ಸುಭದ್ರ ಪಡಿಸ್ಕೋಬೇಕು ಅಂತ ಹೋಗೋದ್ರೆ ಅಲ್ಲಿ ತಾಲೂಕು ಆಫೀಸ್ಗಳಂತೂ ಕೇಳಲೇಬೇಡಿ. ಅವ್ರ ಕಾರ್ಯವೈಖರಿನ ದಾಖಲಾತಿಗಳಂತೂ ಇವತ್ತು ಬಾ ನಾಳೆ ಬಾ, ಇವತ್ತು ಬಾ ನಾಳೆ ಬಾ ಅಂತ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವುಗಳ ಬಗ್ಗೆ ಎಲ್ಲ ಕ್ರಮ ಕೈಗೊಂಡು, ಮತ್ತು ಇದು ಅತಿ ಸಣ್ಣ ರೈತರಿಗೆ ಮಾತ್ರ ಅಂತೂ ಮೀಸಲಾತಿ ಅಡಿಲಿ ನೀವು ಕೊಡ್ತೀರಿ. 2 ಎಕರೆವರೆಗೆ ಬೋರು ಎಲ್ಲ ನೀವೇ ಮೋಟ್ರೆಲ್ಲ, ಅದು ಎಲ್ಲ ಜಾತಿಯವರು ಸಿಗೋಂಗೆ ಮಾಡಿ. ಯಾಕಂದರೆ ಈಗಿನ ಕಾಲದಲ್ಲಿ ನೀರಾವರಿ ಮಾಡಿಸಿ ಮೋಟ್ರ್ ತೆಗ್ದು ಸರ್ವಿಸ್ ತೊಗೊಳ್ಳೋಂತೂ ಕನಸಿನ ಮಾತು. ಒಂದು ಸರ್ವಿಸ್ ತೊಗೋಬೇಕು ಅಂದರೆ ಎಷ್ಟು ದುಡ್ಡು ಕಟ್ಟಬೇಕು? ದಯವಿಟ್ಟು ರೈತರಿಗೆ ಒಂದು ನ್ಯಾಯ ಒದಗಿಸಿ.